ನಮಸ್ತೆ, ನನ್ನ ಜೀವನ ಪಯಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ವಾರ ಗೋಮುಖ, ತಪೋವನ ಅಲ್ಲೆಲ್ಲ ಹೋದ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಹೋಗಿದ್ದು ರುದ್ರಪ್ರಯಾಗಕ್ಕೆ. ರುದ್ರಪ್ರಯಾಗದಲ್ಲಿ ಒಂದಿನ ಉಳ್ಕೊಂಡು ನಮ್ಮ ಪ್ಲ್ಯಾನ್ ಏನಿತ್ತು ಕೇದಾರನಾಥ ಕಡೆ ಹೋಗಬೇಕು ಅಂತ. ಆದರೆ ಅಸಾಧ್ಯವಾದ ರಶ್ ಅಂತೆ, ಬರಬೇಡ ಅಂತಲೇ ಗೌರ್ಮೆಂಟ್ನವರೆಲ್ಲ ಹೇಳ್ತಾ ಇದ್ದಿದ್ದರಿಂದ ನಮಗೆ ಪರ್ಮಿಷನ್ ಇದ್ರೂ ಕೂಡ ಕೇದಾರನಾಥಕ್ಕೆ ಹೋಗುವ ಐಡಿಯಾವನ್ನು ಡ್ರಾಪ್ ಮಾಡಿದ್ವಿ. ರುದ್ರನಾಥದಲ್ಲಿ ಓಡಾಡಿದ್ವಿ. ಹಾಗೇನೆ ರುದ್ರನಾಥದ ಹತ್ರ ಇರುವಂತ ಸುಂದರ ಮಂದಿರ, ಕೋಟೇಶ್ವರ ಮಹಾದೇವ ಮಂದಿರಕ್ಕೆ ಹೋದ ಒಂದು ಪುಟ್ಟ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ರೀಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಳೆದ ವರ್ಷ ಪಂಚಕೇದಾರ್ ಯಾತ್ರೆಗೆ ಹೋಗಿದ್ದೆ. ಆಗ ನನಗೆ ಯಾರೋ ಒಬ್ರು ಹೇಳಿದ್ರು, ರುದ್ರಪ್ರಯಾಗದ ಹತ್ರ ಒಂದು ಸುಂದರವಾದ ಮಂದಿರ ಇದೆ, ಮುಂದೆ ಯಾವತ್ತಾರು ನೀವು ಬಂದರೆ ಅಲ್ಲಿಗೆ ಹೋಗಲೇಬೇಕು, ತುಂಬ ಚೆನ್ನಾಗಿದೆ, ಅದು ಮೋಡಗಳ ಮೇಲೇನೆ ಇದೆಯೇನೋ ಅನ್ನುವಷ್ಟು ಸುಂದರವಾದ ಒಂದು ಕಾರ್ತಿಕೇಯ ಮಂದಿರ, ನೀವು ಹೋಗಿ ಅಂತ ಹೇಳಿದರು. ನನಗೆ ಇವಾಗ ಆ ಅವಕಾಶ ಸಿಕ್ತು. ಹಾಗಾಗಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಸುಂದರವಾದ ಕಾರ್ತಿಕೇಯ ಮಂದಿರಕ್ಕೆ. ಅದು ರುದ್ರಪ್ರಯಾಗದಿಂದ ಸುಮಾರು 16 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಕನಕಚೌರಿ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿದೆ. ರುದ್ರಪ್ರಯಾಗದಿಂದ ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ. 3500 ತಗೊಂಡ್ರು ಅವರು. ಈ ಎತ್ತರವಾದ ಮಂದಿರಕ್ಕೆ ತಗೊಂಡು ಬಂದ್ಬಿಟ್ರು. ಒಳ್ಳೆ ಡ್ರೈವರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇಲ್ಲಿಯ ಕಥೆಗಳನ್ನೆಲ್ಲ ಹೇಳ್ತಾ ಕರ್ಕೊಂಡು ಬಂದ್ರು. ನೋಡಿ, ಇದೇ ಕನಕಚೌರಿಯಲ್ಲಿರುವ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ಒಂದು ಹಾದಿ. ಅಷ್ಟು ಬೇಗ ನಮಗೆ ಮಂದಿರ ಸಿಗಲ್ಲ. ಇಲ್ಲಿ ಹೋಗಬೇಕು ಅಂದರೆ ಎತ್ತರ ಸುಮಾರು 3050 ಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಗುಡಿಗೆ ಹೋಗಲಿಕ್ಕೆ ತುಂಬ ನಡಿಬೇಕು. ಕುದುರೆಗಳು ಕೂಡ ಇದೆ, ಆದರೆ ಹೆಚ್ಚಿನ ಜನ ಇಲ್ಲಿ ಲೋಕಲ್ಸೇ ಹೋಗ್ತಾರೆ. ಅವರೆಲ್ಲ ತುಂಬ ಸ್ಟ್ರಾಂಗ್ ಇರ್ತಾರೆ, ಚೆನ್ನಾಗಿ ನಡೀತಾರೆ ಕೂಡ. ನಾವು ಕೂಡ ಅವರೊಂದಿಗೆ ಹೆಜ್ಜೆ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ ಕಾರ್ತಿಕ್ ಸ್ವಾಮಿ ಮಂದಿರಕ್ಕೆ. ಸುತ್ತಲೂ ಕಣಿವೆಗಳಿಂದ ಕೂಡಿ ತುತ್ತ ತುದಿಯಲ್ಲಿರುವ ಈ ಸುಬ್ರಹ್ಮಣ್ಯ ಕಾರ್ತಿಕೇಯ ಮಂದಿರಕ್ಕೆ ಹೋಗಬೇಕು ಅಂತಂದ್ರೆ ಸುಮಾರು 3 ಕಿಲೋಮೀಟರ್ಗಳಷ್ಟು ಚಾರಣ. ಉತ್ತರಾಖಂಡದ ಜನ ತುಂಬಾ ಹೃದಯವಂತರು. ನಾವು ಹೀಗೆ ಹೋಗ್ತಾ ದಾರಿನಲ್ಲಿ ನಮಗೆ ಸಿಕ್ಕಿದ್ದು ಅವಿಶ್ರೀ ಕುಟುಂಬ. ಪುಟಾಣಿ ಅವಿಶ್ರೀ ನನ್ನ ಹತ್ರ ಕೇಳ್ತಾ ಇದ್ಲು, ನೀವು ವ್ಲಾಗ್ ಮಾಡ್ತೀರಾ ಅಂತ. ಹಾಗೆ ನನ್ನ ಜೀವನ ಪಯಣದ ಚಾನಲ್ನ ವಿವರಣೆಗಳನ್ನೆಲ್ಲ ಕೇಳಿಕೊಂಡು ಪುಟಾಣಿ ಹತ್ರ ಮಾತಾಡ್ತಾ ಹತ್ತು ಹೋದ ಶ್ರಮ ಕೂಡ ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಈ ಒಂದು ಚಾರಣ. ಉತ್ತರಾಖಂಡದ ಗಢವಾಲ್ ವಲಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರ್ತಕ್ಕಂತಹ ಈ ಒಂದು ಕಾರ್ತಿಕೇಯ ಮಂದಿರ ತುಂಬಾ ಪುರಾತನವಾದ ಮಂದಿರ. ಇದರ ಹಿಂದೆ ಇರುವ ಕತೆ ಏನು ಅಂತ ನಾನು ಹೇಳ್ತೀನಿ, ಬನ್ನಿ ಕತೆ ಕೇಳ್ತಾ ಚಾರಣ ಮುಂದುವರಿಸೋಣ. ನಮಗೆಲ್ಲ ಗೊತ್ತು, ಈಶ್ವರ ತನ್ನ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯನನ್ನ ಕರೆದು ಹೇಳ್ತಾನೆ, ನಾನು ನಿಮಗೊಂದು ಕಾರ್ಯವನ್ನು ಕೊಡ್ತೀನಿ. ಯಾರು ಬ್ರಹ್ಮಾಂಡವನ್ನ ಮೊದಲು ಸುತ್ತಿ ಬರ್ತಾರೋ ಅವರೇ ಪ್ರಥಮ ಪೂಜೆಗೆ ಅರ್ಹರು, ಅವರಿಗೆ ಪ್ರಥಮ ಪೂಜೆಯ ಪದವಿ ಸಿಗತ್ತೆ ಅಂತ. ಕಾರ್ತಿಕೇಯ ತಡ ಮಾಡುವುದೇ ಇಲ್ಲ, ತನ್ನ ನವಿಲನ್ನ ಏರ್ತಾನೆ, ಬ್ರಹ್ಮಾಂಡವನ್ನ ಸುತ್ತಲಿಕ್ಕೆ ಹೋಗ್ಬಿಡ್ತಾನೆ. ಆದರೆ ಗಣೇಶ ತುಂಬ ಬುದ್ಧಿವಂತ. ಯೋಚನೆ ಮಾಡ್ತಾನೆ, ತನ್ನ ತಂದೆ ತಾಯಿಯರನ್ನ 3 ಸುತ್ತಿ ಬಂದು ಕೈ ಮುಗಿದು ನಿಂತ್ಬಿಡ್ತಾನೆ, ನೀವೇ ನನಗೆ ಬ್ರಹ್ಮಾಂಡ ಅಂತ. ಇವನ ಒಂದು ಮಾತನ್ನ ಕೇಳಿದ ಶಿವ ತುಂಬಾ ಖುಷಿ ಆಗ್ತಾನೆ. ಮತ್ತೆ ತನ್ನ ಸವಾಲಿನಿಂದ ಗೆದ್ದಿದ್ದು ಗಣೇಶ ಅಂತ ಹೇಳ್ಬಿಡ್ತಾನೆ. ಸುಮಾರು 1.5 ಕಿಲೋಮೀಟರ್ಗಳಷ್ಟು ದೂರ ನಡೆದ ಮೇಲೆ ನಮಗೊಂದು ಬೇಸ್ ಥರ ಸಿಗುತ್ತೆ. ಈಗ ನೋಡಿದ್ವಲ್ಲ, ಅಲ್ಲೇನಾದರೂ ಕಾಫಿ ತಿಂಡಿ ಮಾಡಿಬಿಟ್ಟು ಮುಂದೆ ಹೋಗ್ಬೋದು. ನೋಡಿ, ಇದು ದಾರಿನಲ್ಲಿ ಒಂದು ಓಪನ್ ಏರ್ ಲೆಟ್ರಿನ್ ಇದೆ. ಹುಡುಗರೆಲ್ಲ ಮಸ್ತಿ ಮಾಡ್ತಾ ಇದ್ರು. ಹೀಗೆ ನಡೀತಾ ಮೇಲ್ ಬಂದ್ವಿ. ನೋಡಿ ಎಷ್ಟು ಎತ್ತರದಲ್ಲಿ ನಾವಿದ್ದೇವೆ. ಸುತ್ತಲೂ ನೋಡಿ ಕಣಿವೆಗಳು, ಕಾಡು ಹೇಗೆ ಕಾಣಿಸ್ತಾ ಇದೆ. ಮುಂಚೆಲ್ಲ ಈ ಕಾಡಿನಲ್ಲಿ ನಡ್ಕೊಂಡು ಬರೋರಂತೆ, ಈಗಿತ್ಲಗೆ ಇಲ್ಲಿ ರಸ್ತೆ ಮಾರ್ಗವನ್ನ ಮಾಡಿದ್ದಾರೆ ಇತ್ತೀಚೆಗೆ ಅಂತ ಹೇಳ್ತಾ ಇದ್ರು ಇಲ್ಲಿಯ ಜನ. ಹಾಗೆ ಕಾರ್ತಿಕೇಯನ ಕಥೆಯನ್ನ ಹೇಳ್ತೀನಿ ಕೇಳಿ. ತಾನು ಇಡೀ ಬ್ರಹ್ಮಾಂಡ ಸುತ್ತಿ ಬಂದರೂ ತನಗೆ ಸಿಗದ ಪದವಿ ಗಣೇಶನಿಗೆ ಸಿಕ್ಕಿದ್ದು ನೋಡಿ ಕಾರ್ತಿಕೇಯನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವನೇನ್ ಮಾಡ್ತಾನೆ, ತನ್ನ ಶರೀರದ ಮಾಂಸ ಖಂಡಗಳನ್ನೆಲ್ಲ ಪಾರ್ವತಿಗೆ ಕೊಡ್ತಾನೆ. ಹಾಗೆಯೇ ತನ್ನ ಮೂಳೆಯನ್ನ ಈಶ್ವರನಿಗೆ ಅರ್ಪಿಸ್ತಾನಂತೆ. ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಈ ಒಂದು ಗುಡ್ಡದ ಮೇಲೆ ಬಂದು ಮೆಡಿಟೇಷನ್, ಧ್ಯಾನಾಸಕ್ತನಾಗ್ತಾನೆ. ಆತನ ಮೂಳೆ ಇಂದಿಗೂ ಇಲ್ಲಿದೆ, ಇದು ಆತನ ನಿವಾಸ ಅಂತ ಜನ ತುಂಬ ನಂಬುತ್ತಾರೆ. ಸುಮಾರು 1.5 ಗಂಟೆಗಳ ಚಾರಣದ ನಂತರ ನಾವೀಗ ತಲುಪಿದ್ದೇವೆ ಕಾರ್ತಿಕ್ ಸ್ವಾಮಿ ಮಂದಿರದ ಹತ್ತಿರ. ತುಂಬ ಹಳೆಯದಾದ ಭೈರವನ ಒಂದು ವಿಗ್ರಹ ಇಲ್ಲಿದೆ. ಭಕ್ತಾದಿಗಳು ಮೊದಲು ಭೈರವನನ್ನ ಪೂಜಿಸಿ ಆಮೇಲೆ ಮೇಲೇರಿ ಕಾರ್ತಿಕೇಯನನ್ನ ಪೂಜೆ ಮಾಡ್ತಾರೆ. ಇಲ್ಲೊಂದು ಆಂಜನೇಯ ವಿಗ್ರಹ ಕೂಡ ಇದೆ. ಭೈರವ ಇಲ್ಲಿಯ ಒಂದು ಕಾವಲುಗಾರ ಅಂತ ಹೇಳಲಾಗತ್ತೆ.
ನೋಡಿ, ತುತ್ತ ತುದಿಯಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದೇ ಕಾರ್ತಿಕ ಸ್ವಾಮಿ ಮಂದಿರ. ಸುಮಾರು ಮೆಟ್ಟಿಲುಗಳನ್ನು ಹತ್ತಬೇಕಿದೆ. ನಾನು ಇಲ್ಲಿ ಕಂಡಿದ್ದು ಅಂತಂದರೆ ಎಷ್ಟೊಂದು ಜನ ವಯಸ್ಸಾದವರು ಕೂಡ ನಡ್ಕೊಂಡು ಆರಾಮಾಗಿ ಬರ್ತಾ ಇದ್ರು. ನಾವು ಈಗಲೇ ನಡಿಲಿಕ್ಕೆ ಎಷ್ಟು ಬೇಜಾರು ಮಾಡ್ತೀವಿ ಅಲ್ವಾ. ನೋಡಿ, ಅಂತೂ ಮಂದಿರದ ಹತ್ರ ಬಂದ್ವಿ. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಎಲ್ಲೋ ಮೋಡದ ಮರೆಯಲ್ಲಿ, ಮೋಡದ ಒಳಗಡೆನೆ ನಾವಿದ್ದೀವಿ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಈ ಜಾಗನ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅಷ್ಟು ಸುಂದರವಾಗಿದೆ ಈ ಒಂದು ಕಾರ್ತಿಕ್ ಸ್ವಾಮಿ ಮಂದಿರ. ಕಾರ್ತಿಕ್ ಸ್ವಾಮಿಯನ್ನು ಗಾಡ್ ಆಫ್ ವಾರ್ ಆ್ಯಂಡ್ ವಿಕ್ಟರಿ ಅಂತ ಕರೀತಾರೆ. ಆತ ದೇವತೆಗಳ ಸೈನ್ಯವನ್ನು ಮುನ್ನಡೆಸುವ ಒಂದು ಯೋಧ. ಆತ ಒಂದು ವಿಜಯದ ಸಂಕೇತ ಕೂಡ ಹೌದು. ಅಂತಹ ಒಂದು ಕಾರ್ತಿಕೇಯನ ಮೂಳೆಗಳು ಎಂದು ನಂಬಲಾಗುವ ನೈಸರ್ಗಿಕವಾಗಿ ಮೂಡಿರ್ತಕ್ಕಂತಹ ಅಮೃತ ಶಿಲೆಯ ಬಿಳಿಯ ವಿಗ್ರಹದ ರೂಪವನ್ನು ನಾವಿಲ್ಲಿ ಕಾಣಬಹುದು. ಅದನ್ನು ನೋಡಿದ್ರೆ ನಿಜವಾಗ್ಲೂ ಒಂದು ಮೂಳೆಗಳ ರೂಪವೇ ಇದೆ, ಬೆಳ್ಳಗಿದೆ. ನಾವು ಕಲ್ಪನೆ ಯತ್ ಭಾವಂ ತದ್ಭವತಿ ಅಂತಾರಲ್ಲ, ಹಾಗೆ ನಾವು ಅಲ್ಲಿ ನಿಜವಾಗ್ಲೂ ದೇವರಿದ್ದಾನೆ ಅಂತ ನಂಬಿ ನಾವನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಗಲ್ಲಿ ದೇವರು ಕಾಣ್ತಾನೆ. ನೋಡಿ, ಎಷ್ಟು ಸುಂದರವಾಗಿದೆ ಅಲ್ವಾ ಈ ತಾಣ. ಈಗ ಒಂದು ಸುತ್ತು ಹೋಗಿ ಬರೋಣ. ಗರ್ಭಗುಡಿಯ ದೇವರ ಫೋಟೋಗ್ರಫಿಗೆ ಅವಕಾಶ ಇಲ್ಲ. ನಾನು ಹೋದಾಗ ತುಂಬ ರಶ್ ಇತ್ತು ಕೂಡ, ಹಾಗಾಗಿ ನಾನು ಒಂದು ಸುತ್ತು ಹೋಗ್ಬಿಟ್ಟು ಬರೋಣ, ಇಲ್ಲಿಯ ಸೌಂದರ್ಯವನ್ನೆಲ್ಲ ಆಸ್ವಾದಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನನ್ನ ಕಣ್ಣು, ನನ್ನ ಕ್ಯಾಮ್ರಾ ಕಣ್ಣು ಎರಡನ್ನೂ ನನಗೆ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಸುಂದರವಾಗಿದೆ ಈ ಒಂದು ತಾಣ. ಮೋಡದಲ್ಲೇ ನಾವಿರ್ತೀವಿ, ಮೋಡಗಳ ಮೇಲೆ ನಾವಿದ್ದೀವಿ. ಶಿಖರದ ತುತ್ತ ತುದಿಯಲ್ಲಿದೆ ಈ ಒಂದು ಮಂದಿರ. ಇಲ್ಲಿ ಬಂದಿದ್ದು ಈ ದಿನ ನನಗೆ ನಿಜವಾಗ್ಲೂ ವ್ಯರ್ಥ ಅಂತ ಅನ್ನಿಸ್ಲೇ ಇಲ್ಲ. ದೇವರೊಂದಿಗೆ ಇಲ್ಲಿಯ ಪ್ರಕೃತಿ ಸೌಂದರ್ಯ. ನಾನು ಬಂದ ದಿನ ಸ್ವಲ್ಪ ಮೋಡ ಮುಸುಕಿದೆ, ಇಲ್ಲ ಅಂದರೆ ಇಲ್ಲಿಂದ ಸುತ್ತಲೂ 360 ಡಿಗ್ರಿ ವ್ಯೂ ಕಾಣುತ್ತೆ. ಸುತ್ತಲೂ ನಾವು ಹಲವಾರು ಹಿಮ ಶಿಖರಗಳು, ನಂದಾದೇವಿ, ತ್ರಿಶೂಲ, ಸುಮೇರು, ಕೇದಾರನಾಥ, ನೀಲಕಂಠ, ಬದರೀನಾಥ, ಹೀಗೆ ಸುತ್ತಲೂ ಹಲವಾರು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು ಕಾಣಬಹುದಂತೆ. ಆದರೆ ನನ್ನ ಅದೃಷ್ಟ ಇವತ್ತಷ್ಟು ಚೆನ್ನಾಗಿಲ್ಲ, ನಿನ್ನೆ ಕಾಣಿಸ್ತಾ ಇತ್ತು ಅಂತ ಇಲ್ಲಿಯ ಪುರೋಹಿತರು ಹೇಳ್ತಾ ಇದ್ರು. ಆದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಂತೂ ಬಂದರೆ ತುಂಬ ಸುಂದರವಾಗಿರುತ್ತಂತೆ. ಎಲ್ಲ ಹಿಮಾಲಯ ಪರ್ವತಗಳನ್ನು ಇಲ್ಲಿಂದನೇ ನಾವು ಕಣ್ತುಂಬ್ಕೋಬೋದಂತೆ. ನೀವೇನಾದರೂ ಬರೋಂಗಿದ್ರೆ ನಿಜವಾಗ್ಲೂ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬನ್ನಿ. ಸ್ನೋ ಕೂಡ ನಮಗೆ ಸಿಗ್ಬೋದು. ಹಾಗೆ ಹಿಮಾಲಯ ಪರ್ವತಗಳ ಎಲ್ಲ ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ಇವೆಲ್ಲ ಪರ್ವತಗಳು ಕೂಡ ಇಲ್ಲಿ ಸುತ್ತಲಿನಿಂದ ಕಾಣಿಸುತ್ತಂತೆ. ಸ್ವಲ್ಪ ಜನ ಕಡಿಮೆ ಆದಮೇಲೆ ನಾವು ಕೂಡ ಗರ್ಭಗುಡಿ ಹತ್ರ ಹೋಗ್ಬಿಟ್ಟು ಕಾರ್ತಿಕ್ ಸ್ವಾಮಿಯ ದರ್ಶನವನ್ನು ಮಾಡಿ ಪುರೋಹಿತರಿಗೆ ಕೂಡ ವಂದಿಸಿ ಈಗ ಕೆಳಗಡೆ ಹೋಗುವ ಸಮಯ. ನಿಜವಾಗ್ಲೂ ಈ ಜಾಗ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ನೀವು ಕೂಡ ಈ ಸೌಂದರ್ಯವನ್ನು ಆಸ್ವಾದಿಸಿ. ನೋಡಿ, ಸುತ್ತಲೂ ಕಣಿವೆ, ಮಧ್ಯದ ಗುಡ್ಡದ ಮೇಲೆ ಕಾರ್ತಿಕ್ ಸ್ವಾಮಿ ದೇವಸ್ಥಾನ. ನಮ್ಮ ಅವಿಶ್ರೀ ಜೊತೆಗೆ ಒಂದು ನೆನಪಿನ ಒಂದು ಫೋಟೋವನ್ನು ಸೆರೆ ಹಿಡ್ಕೊಂಡು ಈಗ ಕೆಳಗಡೆ ಹೋಗಬೇಕು. ಒಂಥರ ಮನಸ್ಸು ಕೇಳ್ತಾ ಇಲ್ಲ, ಇಲ್ಲೇ ಉಳಿದ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಅಷ್ಟು ಒಂದು ಆನಂದ, ಅಷ್ಟೊಂದು ಖುಷಿ ಈ ಒಂದು ದೇವಸ್ಥಾನ. ನೆನಪಿನ ಚಿತ್ರಗಳನ್ನು ಸೆರೆ ಹಿಡ್ಕೊಂಡು ಮತ್ತೊಮ್ಮೆ ದೇವರ ದರ್ಶನವನ್ನು ಮಾಡಿ ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನೀವು ಕೂಡ ಏನಾದರೂ ಸಾಧ್ಯ ಆದರೆ ರುದ್ರಪ್ರಯಾಗದಲ್ಲಿ ಏನಾದರೂ ಒಂದು ದಿನ ತಂಗುವ ಅವಕಾಶ ಸಿಕ್ಕಿದ್ರೆ ಈ ಒಂದು ಕಾರ್ತಿಕ್ ಸ್ವಾಮಿ ಮಂದಿರಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ನಿಜವಾಗ್ಲೂ ನಿಮಗೆ ತುಂಬ ಖುಷಿ ಆಗೋದ್ರಲ್ಲಂತೂ ಸಂಶಯನೇ ಇಲ್ಲ. ಇಲ್ಲಿಯ ಉತ್ತರಾಖಂಡದ ಜನ ಕೂಡ ತುಂಬ ಒಳ್ಳೆಯವರು. ಅವ್ರ ಜೊತೆಗೆಲ್ಲ ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡು ಈಗ ವಾಪಸ್ಸು ನಾವು ರುದ್ರಪ್ರಯಾಗದ ಹತ್ರ ಹೋಗ್ತಾ ಇದ್ದೀವಿ. ಈ ನನ್ನ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.